ನನ್ನ ಹೆಸರು ಸುಮಿತ್. ನಾನೊಬ್ಬ ಚೆಸ್ ಪ್ಲೇಯರ್. ನನ್ನ ಹೆಸರು ವಿಜಯ್. ಐ ಆಮ್ ಎ ಚೆಸ್ ಪ್ಲೇಯರ್. ಚೆಸ್ ಇಸ್ ಮೈ ಫೇವ್ರೆಟ್ ಗೇಮ್. ಈ ಗೇಮ್ ಅಂದರೆ ನನಗೆ ತುಂಬ ಇಷ್ಟ. ಯಾಕಂದರೆ ಈ ಗೇಮಲ್ಲಿರೋ ಮಜಾನೇ ಬೇರೆ. ನಾನು ಚಿಕ್ಕವನಿದ್ದಾಗಿಂದನೂ ನನ್ನ ತಂದೆ ತಾತ ಇಬ್ಬರು ಜೊತೆಗೆ ಕೂತ್ಕೊಂಡು ಚೆಸ್ ಆಡ್ತಾಯಿದ್ರು. ಅದನ್ನು ನೋಡ್ತಾ ನೋಡ್ತಾ ನಾನು ಚೆಸ್ ಆಡೋದನ್ನು ಕಲಿತೆ. Chess is a game where we can see, fight, race between the ideas. ಚೆಸ್ ಆಡುವಾಗ ಯಾವ ತಂತ್ರನ ಉಪಯೋಗಿಸ್ತೀನೋ ಅದೇ ತಂತ್ರನ ಅದೇ ಪ್ಲ್ಯಾನ್ನ ನಿಜ ಜೀವನದಲ್ಲೂ ಅಪ್ಲೈ ಮಾಡ್ತೀನಿ. ನನ್ನ ಜೀವನದಲ್ಲಿ ಒಂದು ಸಿದ್ಧಾಂತನ ಬಹಳ ಶ್ರದ್ಧೆಯಿಂದ ಪಾಲಿಸ್ತೀನಿ. ಯಾಕಂದರೆ ನನಗೆ ಸೋಲೋದಕ್ಕೆ ಇಷ್ಟ ಇಲ್ಲ. ಐ ಡೋಂಟ್ ವಾಂಟ್ ಟು ಬಿ ಲೂಸರ್ ಅಟ್ ಎನಿ ಕಾಸ್ಟ್. ಅದೇನೆಂದರೆ ಆಟನ ನಾನು ಸೋಲ್ಬೇಕು ಅಂತ ಆಡಲ್ಲ. ನನಗೆ ಮೊದಲು ನಾನು ಗೆಲ್ಲಬೇಕು, ಆಮೇಲೆ ಉಳಿದಿದ್ದೆಲ್ಲ. ಇವತ್ತು ಫೈನಲ್ ಮ್ಯಾಚ್ ಇದೆ. ಈ ಮ್ಯಾಚಲ್ಲಿ ನಾನು ಗೆಲ್ತೀನಿ ಅಂತ ಚೆನ್ನಾಗಿ ಗೊತ್ತಿದೆ. ಇವತ್ತು ಫೈನಲ್ ಮ್ಯಾಚ್ ಇದೆ. ಅಫ್ಕೋರ್ಸ್ ನಾನು ಈಗಾಗಲೇ ಗೆದ್ದುಬಿಟ್ಟಿದ್ದೀನಿ ಅಂದ್ಕೊಂಡೆ ಇವತ್ತಿನ ಮ್ಯಾಚ್ ಆಡ್ತಾ ಇದ್ದೀನಿ. $2 ಕೋಟಿ ಇವತ್ತು ಚೆಸ್ ಆಟದಲ್ಲಿ ಗೆದ್ದವ್ರಿಗೆ 2 ಕೋಟಿ ಬಹುಮಾನ. ಅಟ್ ಎನಿ ಕಾಸ್ಟ್ ನಾನು ಈ ಆಟನ ಗೆಲ್ಲಬೇಕು. ನಾನು ಕಂಡಿರೋ ಕನಸೆಲ್ಲ ನೆರವೇರುತ್ತೆ 2 ಕೋಟಿ ಕೈಗೆ ಬಂದರೆ. ನನ್ನೊಳಗಿರೋ ನಾನಿರ್ಬೇಕಂದ್ರೆ ನನಗೆ ದುಡ್ಡು ಬೇಕೇ ಬೇಕು. ನನಗೆ ಹಣ ಬೇಕು. ಅದೊಂದಿದ್ರೇ ಎಲ್ಲ ಸಿಗುತ್ತೆ. ಇವತ್ತು ಮ್ಯಾಚ್ ಗೆಲ್ಲೋದು ಡೆಫಿನೆಟ್ಲಿ ನಾನೇ. ಇವತ್ತು ಫೈನಲ್ ಮ್ಯಾಚ್ ಇದೆ. ಈ ಮ್ಯಾಚಲ್ಲಿ ಗೆಲ್ಲೋದು ಗೆಲ್ತೀನಿ. ದೇರ್ ಇಸ್ ನೋ ಡೌಟ್. ಆಲ್ ದ ಬೆಸ್ಟ್. ಚೆನ್ನಾಗಿ ನಿಮಗೂ ಗುಡ್ ಲಕ್. ವಿಜಯ್, ಈ ಆಟ ನೀನು ಗೆಲ್ಲಲೇಬೇಕು. ಸುಮಿತ್, ನೀನು ಈ ಆಟನ ಗೆಲ್ಲೋ ಎಲ್ಲ ಲಕ್ಷಣಗಳು ಎದ್ದು ಕಾಣ್ತಾ ಇದೆ. ಆಟನ ಹೀಗೇ ಮುಂದುವರಿಸು.
ವಿಜಯ್, ಈಗ ಗೇಮ್ ನಿನ್ನ ಕಡೆ ಇದೆ. ಹೀಗೆ ಆಟನ ಮುಂದುವರಿಸು. ಈ ಕಾಯಿನ್ನ ಮೂವ್ ಮಾಡ್ಲಾ ಇಲ್ಲ ಇದು? ತುಂಬ ಕನ್ಫ್ಯೂಸ್ ಆಗ್ತಾ ಇದೆ ಅಲ್ಲ? ವಿಜಯ್, ಮನಸ್ಸಲ್ಲಿ ಬೇರೆ ಯಾವ ವಿಷಯನೂ ಇಟ್ಕೋಬೇಡ. ನೀನು ಗೆಲ್ಲಬೇಕು ಅನ್ನೋ ವಿಷಯನ ಮಾತ್ರ ಮನಸ್ಸಲ್ಲಿ ಇಟ್ಕೋ. ದಟ್ಸ್ ಆಲ್. ಫೋಕಸ್ ಮಾಡು, ಒಂದೇ ಕಡೆ ಮನಸ್ಸನ್ನ ಫೋಕಸ್ ಮಾಡು. ಸುಮಿತ್, ಗೊತ್ತಲ್ಲ, ಯು ಹ್ಯಾವ್ ಟು ವಿನ್. ನೀನು ಗೆಲ್ಲೇಬೇಕು. ವಿಜಯ್, ಅಯ್ಯೋ ಹುಚ್ಚ, ಅವನು ನಿನ್ನ ಐಡಿಯಾನ ಕದೀತಾ ಇದ್ದಾನೆ. ಕಮಾನ್ ಮ್ಯಾನ್, ನಿನ್ನ ಒಳ್ಳೆತನ ಎಲ್ಲ ಯಾರು ನೋಡ್ತಾರೆ ಗುರು? ನೀನು ಅವನ ಮೈಂಡ್ನ ರೀಡ್ ಮಾಡ್ಕೋ, ಅವನ ಐಡಿಯಾನ ಕದಿ. ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡ್ತಾನೆ ಅಂತ ತಿಳ್ಕೋ. ಕದಿಯೋ. ಕಳ್ ಸಮಾಜ ಇದು, ಕದಿ. ಅವನು ನಿನ್ನ ಮೈಂಡ್ನ ರೀಡ್ ಮಾಡ್ತಾ ಇದ್ದಾನೆ. ನಿನ್ನ ಐಡಿಯಾಸ್ನ ಅವನು ಕದೀತಾ ಇದ್ದಾನೆ. ನೀನು ಅವನ ಮೈಂಡ್ನ ರೀಡ್ ಮಾಡು, ನೀನು ಅವನ ಐಡಿಯಾನ ಕದಿ ಬಿಡಬೇಡ. Money, money, yeah, money, money, just money, money, yeah, money, money. ಅಯ್ಯೋ ವಿಜು ಕಂದ, ದುಡ್ಡು ಮಾಡೋ. ದುಡ್ಡು ಒಂದಿದ್ರೆ ಏನು ಬೇಕಾದರೂ ಮಾಡ್ಬೋದು. ಹಗ್ಗ ಸಾಲಲಿಲ್ಲ ಬಿಂದು, ಬಾವಿಯನ್ನು ಮುಚ್ಚುವುದೇ ಮೂರ್ಖ. ಮೂರ್ಖ ಶಿಖಾಮಣಿ. ಇದು ಸೋತ್ರೆ ಈ ನಿನ್ ಸಮಾಜ ಏನು ಕೇರೆ ಮಾಡಲ್ಲ ಮಗ. ನೀನು ಈ ಪ್ರಪಂಚದಲ್ಲಿರಕ್ಕೆ ನಾಲಾಯಕು ನನ್ನ ಮಗ ಅಂತ ಟೈಟ್ಲು ಕೊಟ್ಬಿಡ್ತ. ಬೇಕಾ ಮಗನೇ? ಕೌರವರ ಜೊತೆಯಲ್ಲಿ ಭೀಷ್ಮನು ಗೌ ಕದ್ದ. ಪ್ಲೀಸ್ ನನ್ನ ಕೈಯಲ್ಲಿ ದುಡಿಸ್ಬೇಡಿ. ನನಗೆ ನಿದ್ದೆ ಮಾಡಿಕೊಂಡೇ ಇರಬೇಕು. ನನಗೆ ಜವಾಬ್ದಾರಿ ತಗೊಳ್ಳೋಕ್ಕೆ ಇಷ್ಟ ಇಲ್ಲ.
ನಿದ್ದೆ ಮಾಡಕ್ ಬಿಡಿ ಪ್ಲೀಸ್. ಗೊತ್ತಲ್ಲ, ಆಟದಲ್ಲಿ ಗೆಲ್ಬೇಕು. ಮಲಗ್ತೀನಿ, ಆಯ್ತಾ? ನಾನಲ್ಲ, ನಾನು ನೋಡಿಬಿಡಿ, ನಾನು ನೋಡಿಬಿಡಿ. ಸುಮೇತ್, ಸುಮೇತ್, ಆಟದಲ್ಲಿ ನೀನು ಗೆಲ್ಲಬೇಕು. ನಾನಲ್ಲಂದ್ರೆ ನನ್ನನ್ನು ತುಡಿಸ್ತಾರೆ. ಹಾಗೆ ತುಡಿಯಕ್ಕಾಗಲ್ಲ. ನಾನು ಮಲಗ್ತೀನಿ. ನಾನು ಮಲ್ಕೊಂಡ್ರೆ ನನ್ನ ತಂತ್ರಿಗಳು ಯಾವುದು ನನ್ನ ತಲೆಗೆ ಬರಲ್ಲ. ಮಗ, ತುಂಬಾ ಯೋಚನೆ ಮಾಡಕ್ ಟೈಮ್ ಇಲ್ಲ. ನಿನ್ನ ಜೀವನದ ಗುರಿ ದುಡ್ಡು ಮಾಡೋದು, ಮನೆ ಕಟ್ಸೋದು, ಕಾರು, ಬೈಕು, ಚಿನ್ನ ಎಲ್ಲ ತಗೊಳ್ಳೋದು, ಎಲ್ಲಾರ್ದು ಕರ್ಸಿ ನಿನ್ನ ಶ್ರೀಮಂತಿಗೆ ತೋರಿಸೋದು. ಟೈಮ್ ತುಂಬಾ ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೆ. Just money, money, yeah, money, money. ಟೆನ್ಷನ್, ಯಾಕೋ ತಲೆನೋವಾಗ್ತಾ ಇದೆ. ನನ್ನ ಮಗನೇ ವಿಜಯ್, ನೀನು ಈ ಸಮಾಜಕ್ಕೆ ಬಂದಿರೋದು ಇಲ್ಲಿಂದ ಸಂಪಾದನೆ ಮಾಡೋಕ್ಕೆ. ಅದಕ್ಕೆ ನೀನು ಇರೋ ಬರೋ ಕಂತ್ರಿ ಬುದ್ಧಿನೆಲ್ಲ ಉಪಯೋಗಿಸಿ ಹುಚ್ಚನಾಯಿ ಥರ ದುಡ್ದು ಒಂದಿನ ಸತ್ತು ಎಲ್ಲ ಇಲ್ಲೇ ಬಿಟ್ಟೋಗದೆ. ಆಟ ಮುಂದೋದಷ್ಟು ಒಳಕ್ಕೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಏನು ಮಾಡಲಿ, ವಾಟ್ ಟು ಡೂ? ತುಂಬ ಕಷ್ಟ ಆಗ್ತಾ ಇದೆ. ಒಂದು ಕಡೆ ಟೈಮ್ ಓಡ್ತಾ ಇದ್ರೆ ಇನ್ನೊಂದು ಕಡೆ ನನ್ನ ಎದೆ ಬಡ್ತಾ ಜಾಸ್ತಿ ಆಗ್ತಾ ಇದೆ. ನನ್ನನ್ನು ಸರಿಯಾಗಿ ನಿದ್ದೆ ಮಾಡೋಕ್ಕೆ ಬಿಡಲ್ಲ. ನನ್ನ ಕೆಲಸ ಕಳ್ಸೋಕ್ಕಿಂತ ಮುಂಚೆ ನೀನು ಈ ಆಟದಲ್ಲಿ ಗೆಲ್ಲೇಬೇಕು. ದುಡ್ಡು ಮಾಡಬೇಕು. ಅಲ್ಲಿ ತನಕ ನಾನು ನಿದ್ದೆ ಮಾಡ್ತೀನಿ, ಆಯ್ತಾ? ಇಲ್ಲಾಂದ್ರೆ ನನ್ನ ತೊಂದರೆಗಳೆಲ್ಲ ನನ್ನ ತಲೆಗೆ ಬರುತ್ತೆ. ಗೊತ್ತಲ್ಲ, ಹಠ, ದುಡ್ಡು, ಪ್ರೆಸ್ಟೀಜ್, ಸಮಾಜ. ಅಯ್ಯಯ್ಯೋ, ನಾನು ಮಲ್ಕೊತೀನಿ, ನಿದ್ದೆ ಮಾಡ್ತೀನಿ. ವಿಜಯ್, ಎಲ್ಲರ ಮನೆ ದೋಸೆನೂ ತೂತೆ. ನೀನು ಆ ತೂತುಗಳನ್ನ ಮುಚ್ಚೋ ಪ್ರಯತ್ನ ಮಾಡಬೇಡ. ಫಸ್ಟು ಆಟದಲ್ಲಿ ಗೆದ್ದು ದುಡ್ಡು ಮಾಡು, ಆಮೇಲೆ ನಿನ್ನ ನ್ಯಾಯ ನಿಯತ್ತು ಎಲ್ಲ. ಸಮಯಕ್ಕೆ ಬಾರದ ಬುದ್ಧಿ 1000 ಇದ್ರಲ್ಲದ್ದಿ. ಎಲ್ಲಾರ ಮನೆ ದೋಸೆನೂ ತೂತು ಅಂತ ಗೊತ್ತಿದ್ರು ನಮ್ ಪ್ರಾಬ್ಲಮ್ ಅನ್ನೋ ದೊಡ್ಡ ತೂತಿರೋ ದೋಸೆನ ನಾವೇ ಉಯ್ಕೋಬೇಕಾ? ಹುಚ್ಚ ಸಮಾಜ. ಅಯ್ಯೋ ಹುಚ್ಚು ನನ್ನ ಮಗನೇ, ಬೇಕಾ ನಿನಗೆ? ಬೇಕಾ? ಅವಾಗ ಕುಷ್ಠ ಕಷ್ಟಗಳಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಅಂದ. ವಿಜಯ್, ನೀನು ನಿನ್ನ ಮನೆಗೆ ಕಾರು, ವಾಲ್ಡ್ರೋಬು, ಬೈಕು, ಇನ್ನೂ ಏನೆಲ್ಲ ಸಾಮಗ್ರಿಗಳನ್ನ ತರಬೇಕಲ್ವಾ?
ಇಷ್ಟು ಮಾಡೋಕೆ ನೀನು ಈ ಭೂಮಿ ಮೇಲೆ ಹುಟ್ಟು ಬಂದಿರೋದು ಅಲ್ವಾ? ಅದಕ್ಕೆ ನೀನು ಯಾವ ದಾರಿ ಬೇಕಾದರೂ ಇಡಿ, ಆದರೆ ಸಾಯೋದಕ್ಕಿಂತ ಮುಂಚೆ ಇವೆಲ್ಲ ಸಾಮಗ್ರಿಗಳನ್ನ ತಂದು ಈ ಸಮಾಜಕ್ಕೆ ತೋರಿಸ್ಬಿಟ್ಟು ಆಮೇಲೆ ಬೇಕಿದ್ರೆ ಸಾಯಿ. ಸುಮಿತ್, ಲೈಫ್ ಇರೋದು ಎಂಜಾಯ್ ಮಾಡೋಕ್ಕೆ. ಸುಮ್ಮನೆ ಎಂಜಾಯ್ ಮಾಡೋದು ನೋಡು. ಈ ಆಟದಲ್ಲಿ ನೀನು ಗೆಲ್ಲಿಬೇಕು, ಇಲ್ಲ ಅಂದ್ರೆ ಲೈಫ್ ಲಾಂಗ್ ನಿನ್ನ ಕನಸು ಕನಸಾಗಿ ಉಳಿದ್ಬಿಡುತ್ತೆ. ನಾನು ಮಲ್ಕೊಂತೀನಿ, ನನಗಾಗಲ್ಲ, ನಾನು ಮಲ್ಕೊಂತೀನಿ. ನೀನು ಮೋಸ ಮಾಡಿದ್ರೂ ಪರವಾಗಿಲ್ಲ, ಆದರೆ ನಿನ್ನೊಳಗಿರೋ ನೀನು ಯಾವಾಗಲೂ ಮೇಲೇ ಇರಬೇಕು ಕಂದ. ಚಿನ್ನು, ಸುಮಿತಾ, ಆಟನೂ ನಿಂದು, ದುಡ್ಡು ನಿಂದು, ಆಮೇಲೆ ಕೊನೆಗಿರೋ ಮಜಾನು ನಿಂದೆ. ನಿನ್ನ ಕಾಲಿಗೆ ಬಿಡ್ತೀನಿ, ಆಡ್ತಾನೆ. ನೀನು ಸೋತ್ರೆ ಅಯ್ಯೋ ನನಗೆ ದುಡಿಸ್ತಾರೆ, ನಂಗೆ ಜವಾಬ್ದಾರಿ ತಗೊಳಕ್ಕೆ ಇಷ್ಟ ಇಲ್ಲ. ಈ ಸಮಾಜನ ಮೆಚ್ಚಕ್ಕೆ ಹೋಗ್ತಾ ಇದೆಯಲ್ಲ ಹುಚ್ಚಪ್ಪ, ಆಗಲ್ಲ, ನಿನ್ನ ಕೈಯಲ್ಲಿ ಆಗಲ್ಲ, ಯಾವನ ಕೈಯಲ್ಲೂ ಆಗಲ್ಲ. ವಿಜಯ್, ಟೈಮ್ ಇಸ್ ವ್ಯಾಲ್ಯೂಯಬಲ್. ಇಡೀ ಪ್ರಪಂಚನೇ ಮೆಟೀರಿಯಲ್ ವರ್ಲ್ಡ್ಗೆ ಸ್ಲೇವ್ ಆಗಿರ್ಬೇಕಾದ್ರೆ ನಿಂದೇನಾ? ವಿಜಯ್, ನೀನು ಈ ಆಟದಲ್ಲಿ ಬಹುಮಾನ ನ್ಯಾಯವಾಗಿ ಗೆಲ್ಲೋಕ್ಕೆ ಆಗಲ್ಲ ಅಂದರೆ ಸ್ವಲ್ಪ ದಾರಿ ಹಿಡಿಬೇಕಾಗುತ್ತೆ. ನಾನು ಹೇಳ್ದೆ ಮೊದಲು ನೀನು ಬದುಕು, ಆಮೇಲೆ ಎಲ್ಲ. ಅವನ ಮಾತು ಕೇಳಬೇಡ, ನನಗೆ ನಿದ್ದೆ ಮಾಡಬೇಕು, ನಾನು ನಿದ್ದೆ ಮಾಡ್ತೀನಿ. ಬೇಗ, ಆಟ ಸೋಲು ಎಲ್ಲ ಲಕ್ಷಣನೂ ಕಾಣ್ತಾ ಇದೆ. ಮೋಸ ಮಾಡು, ನ್ಯಾಯ ನೀತಿ ನಿನ್ನುಸಿರು. ಲಾ 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 ಲಾ. ಓ ಮೈ ಗಾಡ್, ಲೆವೆಲ್ ತುಂಬ ಟಫ್ ಆಗ್ತಾ ಇದೆ. ಒಳ್ಳೆತನನೆಲ್ಲ ಪುಸ್ತಕದಲ್ಲಿ ಇಟ್ಟು ಅನ್ಯಾಯವಾಗಿ ಬದುಕುವುದೇ ಕಲಿಯುಗದ ಲಕ್ಷಣ. ವಿಜಯ್, ಲೈಫ್ ಮುಗೀತಾ ಇದೆ. ಸಾಯೋಕ್ಕಿಂತ ಮುಂಚೆ
ದುಡ್ಡು ಮಾಡು, ದುಡ್ಡು ಮಾಡು. ಆಮೇಲೆ ಸತ್ರು ಪರವಾಗಿಲ್ಲ, ದುಡ್ಡು ಮಾಡು. ಯು ಫುಲ್. ಲೈಫು ಯಾವಾಗ ಯಾವ ಕಡೆ ಯೂಟರ್ನ್ ತಗೊಳುತ್ತೆ ಅಂತ ಹೇಳೋಕ್ಕಾಗಲ್ಲ. ಬೇಗ ಐಷಾರಾಮಿ ಜೀವನನ ಬದುಕ್ಬಿಡೋ ಮಗ. ದುಡ್ಡೇ ದೊಡ್ಡಪ್ಪ. ದುಡ್ಡೇ ದೊಡ್ಡಪ್ಪ ಅಂದ ನಮ್ಮಪ್ಪ, ದುಡ್ಡೇ ದೊಡ್ಡಪ್ಪ ಅಂದ ನಮ್ಮಪ್ಪ, ದುಡ್ಡೇ ದೊಡ್ಡಪ್ಪ ಅಂದ ನಮ್ಮಪ್ಪ, ದುಡ್ಡೇ ದೊಡ್ಡಪ್ಪ ನಮ್ಮ. ದಯವಿಟ್ಟು ನನಗೆ ನಿದ್ದೆ ಮಾಡಕ್ಕೆ ಬಿಟ್ಬಿಡಿ. ನನಗೆ ಜವಾಬ್ದಾರಿ ಬೇಡ, ನನಗೆ ನಿದ್ದೆ ಮಾಡಕ್ಕೆ ಬಿಟ್ಬಿಡಿ. ಕ್ರ್ಯಾಕು, ನಿನ್ನಿಂದಲೇ ಎಲ್ಲ ನಿನ್ನಿಂದಲೇ ಮಗ. ಸುಮಿತಾ, ನಿನ್ನ ಲೈಫು ಮುಗೀತಾ ಇದೆ. ನಾನು ಹೇಳ್ದೆ ಮೋಸ ಮಾಡು ಅಂತ, ಈಗ ನೋಡು. ಎಲ್ಲ ಈ ಹುಚ್ಚು ಒಳ್ಳೆ ಬುದ್ಧಿಯಿಂದ. ನಾನು ನಿನ್ನನ್ನು ಬಿಡಲ್ಲ, ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ. ನನಗೆ ಸುಖ ಮಾತ್ರ ಪಡಬೇಕು, ನನಗೆ ಕೆಲಸ ಬೇಡ. ಮಗ, ಜೀವನ ಮುಗೀತಾ ಇದೆ. ಶ್ರೀಮಂತ ಜೀವನ ಅನುಭವಿಸೋದು ಯಾವಾಗ? ಅಯ್ಯೋ ವಿಜಯ್, ನಾವಿಲ್ಲಿ ಹುಟ್ಟಿರೋದು ಪ್ರಪಂಚದ ಎಲ್ಲ ಮಾಯಗಳನ್ನ ಎಂಜಾಯ್ ಮಾಡೋದಕ್ಕೆ ಅಷ್ಟೇ. ಅಷ್ಟೇ. ನನಗೆ ಭಯ, ಜೀವನ ಇಡೀ ಭಯ. ನಿನಗೇನು ಬೇಕೋ ಅದೆಲ್ಲ ಬೇಡ. ಈ ಸಮಾಜಕ್ಕೆ ಏನು ಬೇಕೋ ಅದೆಲ್ಲ ಬೇಡ ನಿನಗೆ. ಹುಚ್ಚು ಸಂತೆಲೋ ಸಮಾಜದಲ್ಲಿ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡೋರೆಲ್ಲ ಹುಚ್ಚೆ ಕಣೋ. ಜನಗಳನ್ನ ಯೂಸ್ ಮಾಡ್ಕೋ. ನನ್ನ ಆಸ್ತಿ ಎಲ್ಲ ಹೋಯ್ತು. ಮೌಲ್ಯಗಳಿಗೆ ಬೆಲೆ ಇಲ್ಲ. ಅರ್ಥ ಆಯ್ತಾ ವಿಜಯ್? ಒಳ್ಳೆ ಮೌಲ್ಯಗಳಿಗೆ ಈ ಸಮಾಜದಲ್ಲಿ ಬೆಲೆ ಇಲ್ಲ. ಬೇರೆಯವರ ಆಸ್ತಿ ಎಲ್ಲ ನಿಂದೆ. ಮೋಸ ಮಾಡು, ಜನಕ್ಕೆ ಮೋಸ ಮಾಡು. ಇದುವೇ ಜನಗಳ ಜೀವನ. ನನಗೆ ಬೇಡ ಈ ದುಡ್ಡು, ಈ ಬಹುಮಾನ, ಈ ಆಡಂಬರದ ಜೀವನ ನನಗಂತೂ ಬೇಡ. ಹೌದು, ನನಗಿದು ಬೇಡ. ಇದು ಮಾಯ, ಬರೀ ಮಾಯ ಪ್ರಪಂಚ. ಇದು ಇದ್ದಷ್ಟು ನನಗೆ ನೆಮ್ಮದಿ ಇಲ್ಲ. ಇದು ನೆಮ್ಮದಿ ಕೊಡಲ್ಲ. ಬರೀ ಕೊಲೆ, ಸ್ವಾರ್ಥ, ಅನ್ಯಾಯ ಎಲ್ಲ ಕಡೆ ಮೆರಿತಾ ಇದೆ. ಹೌದು, ಜೀವನ ಇಡೀ ಬರೀ ಆಸ್ತಿ ಪಾಸ್ತಿ ಅಂತ ಮಾಡೋದೇ ಆಯಿತು.
ಮಾಡಾದ್ಮೇಲೆ ಇದನ್ನ ರಕ್ಷಣೆ ಮಾಡೋದೇ ಆಯ್ತು. ಇದೇನಾ ಜೀವನ? ಇಷ್ಟೇನಾ ಜೀವನ? ಇದಕ್ಕೇನ ನಾವೆಲ್ಲ ಈ ಭೂಮಿ ಮೇಲೆ ಬಂದಿರೋದು? ನಾವು ಮನುಷ್ಯರಾಗಿ ಈ ಭೂಮಿಗೆ ಬಂದಿರೋದು ಎಲ್ಲ ಲೌಕಿಕ ಸುಖನ ಅನುಭವಿಸೋಕೆ ಮಾತ್ರನಾ? ಈ ಕ್ಷಣಿಕ ಜೀವನದಲ್ಲಿ ಎಲ್ಲ ನಶ್ವರ, ಯಾವುದು ಶಾಶ್ವತ ಅಲ್ಲ. ಹಾಗಾದ್ರೆ ನಾನು ಯಾಕೆ ದುಃಖಿಸ್ತಾ ಇದ್ದೀನಿ? ಯಾಕೆ ನಾನು ಚಡ್ಪಡಿಸ್ತಾ ಇದ್ದೀನಿ? ನನ್ನೊಳಗ ಆತಂಕ ಯಾಕೆ ಕಾಡ್ತಾ ಇದೆ? ನಾನು ಯಾರು? ನಿಜವಾಗ್ಲೂ ನಾನು ಯಾರು? ಹಾಗಾದ್ರೆ ಶಾಶ್ವತ ನೆಮ್ಮದಿ ಅಂದರೆ ಏನು? ಈ ಭೂಮಿ ಮೇಲೆ ಶಾಶ್ವತ ಅಂದ್ರೆ ಯಾರು? ನಾನು ಯಾಕೆ ಈ ಭೂಮಿ ಮೇಲೆ ಯಾರು ಶಾಶ್ವತ? ಯಾರು ಶಾಶ್ವತ? ಯಾರು ಶಾಶ್ವತ? ಹಲೋ ಧರಣೀಶ್ ಅವರ, ನಾನು JP ಮಾತಾಡೋದು. ವೆಕ್ಟಾಫ್ಯಾಬ್ ಪ್ರೊಡಕ್ಷನ್ ಅವರು ಒಂದು ಕತೆ ಕೇಳಿದ್ರು. ಕತೆ ರೆಡಿ ಇದೆ ಅಂತ ಹೇಳಿ ಸುಹಾಸ್ ಮತ್ತೆ ಸಿದ್ಧಾರ್ಥಿಗೆ ತಿಳಿಸ್ಬಿಡಿ. ನೆಕ್ಸ್ಟ್ ಮಂತ್ ಮುಹೂರ್ತ ಇಡೋಣ. ತಿಕ್ಕಲು ಹಿಡ್ದಿರೋದು ಪಕ್ಕ ತಿಕ್ಲೇಶ್ವರನೇ ನನ್ನ ಮಗನೇ.